ನೋಡಿ, ನಾನೊಂದು ನಿಮಗೆ ಒಳ್ಳೆ ವಿಷಯ ಹೇಳ್ತೀನಿ. ಇವಾಗ ನೀವು ಗೌರಿನೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಿದೆ ಏನೋ ಒಂದು ಇದು ಮದುವೆ ಮನೆ ಅಂತ. ನಾನು ಏನು ಹೇಳೋದು ಅಂತಂದರೆ, ನೀವು ಹುಡುಗಿಗೆ ಚೆನ್ನಾಗಿ ಅಲಂಕಾರ ಮಾಡ್ತೀರಾ, ಬ್ಯೂಟಿ ಪಾರ್ಲರ್ಲ್ಲ ಕರ್ಕೊಂಬರ್ತೀರಾ, ತುಂಬ ಗ್ರ್ಯಾಂಡಾಗೆ ನೀವು ಏನು ಚಪ್ರ ಎಲ್ಲ ಹಾಕಿ ತುಂಬಾ ಏನು ವೈಭೋಗದಿಂದ ಮಾಡ್ತೀರಾ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹುಡುಗಿ ಏನು ಮಾಡಬೇಕು ಅಂತ ಏನು ಚೆನ್ನಾಗಿ ಗೊತ್ತೇ ಇರೋಲ್ಲ. ಏನು ಸೀದಾ ಬರೋದು, ಹುಡುಗಿನ ಡ್ರೆಸ್ ಮಾಡೋದು, ಕೂತ್ಕೊಳ್ಳೋದು, ತಾಳಿ ಕಟ್ಟೋದು, ಇಷ್ಟೇ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅದೆಲ್ಲ ಏನು ಗೊತ್ತಾ ನೋಡಿ, ಮದುವೆ ಮನೇಲಿ ಒಂದು ಒಳ್ಳೆ ಜಾಗ ಮಾಡಿ, ಒಂದು ಸಗಣಿಯಿಂದ ನೀಟಾಗಿ ಸಾರಿಸಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ನೋಡಿ, ನಾನು ಮಾಡಿದ್ದೀನಿ. ಇದೆಲ್ಲ ಏನು ಒಂದು ಶಲ್ಯ, ಇದೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ಅಲಂಕಾರ, ಇದು 3 ಗಂಟೆಯಿಂದ ನಾನು ಬೆಳಗಿನ ಜಾವ 3 ಗಂಟೆಯಿಂದ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 3 ಗಂಟೆಯಿಂದ ನಾನು ಇದನ್ನೆಲ್ಲ ಅಲಂಕಾರ ಮಾಡಿ. ನೋಡಿ, ನಾನು ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ನಿಮ್ಮ ಮನೆ ದೇವರು ಇವಾಗ ಶ್ರೀನಿವಾಸ ಪದ್ಮಾವತಿ ಅಂತಿರುತ್ತೆ, ದೇವರನ್ನ ಮೇಲೆ ಕೂಡಿಸಿ, ಅದ್ರ ಕೆಳಗಡೆಗೆ ರುದ್ರದೇವ ಪಾರ್ವತಿನ ಕೂಡಿಸಿ, ಮುಂದ್ಗಡೆಗೆ ಗೌರಿ ದೇವಿನ ಚೆನ್ನಾಗಿ ಅಲಂಕಾರ ಮಾಡಿರೋ ಗೌರಿ ದೇವಿನ ತೊಗೊಂಬಂದು ಕೂಡಿಸ್ಬೇಕು. ಆಮೇಲೆ ಇದೇನು ಗೊತ್ತಾ, ಇದು ಗೆಜ್ಜೆ ವಸ್ತ್ರ. ಇದನ್ನು ಆದಷ್ಟು ನಾವೇ ಕೈಯಿಂದ ಸ್ವತಃ ಮಾಡಿ ಹಾಕಿದ್ರೆ ತುಂಬ ಪುಣ್ಯ ಬರುತ್ತೆ. ಈಗ ಯಾರೂ ಮಾಡಲ್ಲ, ಹೊರಗಡೆಯಿಂದ ತೊಗೊಂಬಂದು ಹಾಕಿದ್ದಾರೆ. ಮತ್ತು ಇದನ್ನೆಲ್ಲನೂ ನೋಡಿ ತುಂಬ ಚೆನ್ನಾಗಿ ಅಲಂಕಾರವಾಗಿ ಮಾಡಿ, ಒಳ್ಳೆ ಹೂವಿಂದ ಪೂಜೆ ಮಾಡಿ, ಚೆನ್ನಾಗಿ ರಂಗೋಲಿ ಇಟ್ಟು, ಆ ರಂಗೋಲಿಗೆಲ್ಲ ಬಣ್ಣ ಹಾಕಿ, ಇದೆಲ್ಲ ಇವಾಗ ಹುಡುಗಿ ಮುಂದೆ ಕೂತ್ಕೊಂಡು ಎಲ್ಲ ಪೂಜೆ ಮಾಡ್ಬೇಕಾದ್ರೆ ತುಂಬ ಜನ ಬಂದು ಇದೆಲ್ಲ ಇದಾಗೋಗಿದೆ. ಮತ್ತು ಪಕ್ಕದಲ್ಲಿ ತುಳಸಿ ಗಿಡ ಇಡಬೇಕು. ತುಳಸಿ ಗಿಡ ಇಟ್ಮೇಲೆ ಆ ತುಳಸಿ ಗಿಡಕ್ಕೂ ಗೆಜ್ಜೆ ವಸ್ತ್ರ ಎಲ್ಲದಕ್ಕೂ ಹಾಕಿ, ಅಲ್ಲೂ ಚೆನ್ನಾಗಿ ರಂಗೋಲಿ ಹಾಕಿ, ಮತ್ತು ಮಾವಿನ ಸೊಪ್ಪು ನೋಡಿ, ಇಂಪಾರ್ಟೆಂಟ್ ಮಾವಿನ ಸೊಪ್ಪು. ಆಮೇಲೆ ಇದೇನು ಗೊತ್ತಾ ನಿಮಗೆ, ಇದು 5 ಜೊತೆ ಮರದ ಜೊತೆ ಮಾಡಬೇಕು, ಗೊತ್ತಾಯ್ತಾ? 5 ಜೊತೆ ಮರದ ಜೊತೆ ಮಾಡಿ ಇದನ್ನೆಲ್ಲನೂ ಹುಡುಗಿ ಇರ್ತಾರಲ್ಲ ಅವ್ರ ಅತ್ತೆಗೆ ಕೊಡಬೇಕಿದು. ಅವತ್ತೇ ಫಸ್ಟು ಹುಡುಗಿ ಅತ್ತೆಗೆ 2 ಕೊಡಬೇಕು, ಮರದ ಜೊತೆ ಕೊಡಬೇಕು. ಆಮೇಲೆ ಇನ್ಯಾವತ್ತೂ ಕೂಡ ಅರ್ಶಿನ ಕುಂಕುಮ ಕೊಡ್ಬೋದು, ಆದರೆ ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ ಅದೆಲ್ಲನೂ ಕೂಡ ಕೊಡಬಾರ್ದು. ಅದು ತಾಳಿ ಕಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಕೊಡಬೇಕು. ತಾಳಿ ಕಟ್ಟಿದ್ಮೇಲೆ ಅತ್ತೆ ಮನೆಗೆ ಸಂಬಂಧ ಆಗಿರೋದು ಹುಡುಗಿ, ಗೊತ್ತಾಯ್ತಾ? ನೋಡಿ, ನಾನು ಇನ್ನೊಂದು ಹೇಳ್ತೀನಿ ವಿಷಯ ಏನು ಅಂದರೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾರೇ ಹೆಣ್ಮಗಳಾಗಲಿ, ಯಾರೇ ವರ್ಣದವರಾಗಲಿ, ಒಳ್ಳೆ ಹೂವಿಂದ ನಿಮ್ಮ ಮಗಳಿಗೆ ಪೂಜೆ ಮಾಡಿಸಿದ್ರೆ ಜನ್ಮ ಜನ್ಮಕ್ಕೂ ಮುತ್ತೈದೆತನ, ಅದ್ರ ಜೊತೆಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ. ಇದನ್ನು ಮಾತ್ರ ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳಾದರೆ 5 ಹೂವು, ಒಳ್ಳೆ ಹೂವು, ಸಂಪಿಗೆ ಹೂವು, ಪಾರಿಜಾತ ಹೂವು, ಮಲ್ಲಿಗೆ ಹೂವು, ಮತ್ತು ಕೆಂಡೆ ಸಂಪಿಗೆ, ಮತ್ತು ಇನ್ನು ನೋಡಿ ಅಲಂಕಾರ ಗುಲಾಬಿ ಹೂವು, ಒಳ್ಳೊಳ್ಳೆ ಹೂವು ಇರೋದನ್ನು ನೀವು ಪೂಜೆ ಮಾಡಿಸ್ಬೇಕು. ನೋಡಿ, ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಈ ಮದುವೆ ಮನೆ ಹುಡುಗಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ, ನಾವು ಎಷ್ಟು ಚೆನ್ನಾಗಿ ಅಂದವಾಗಿ ನೀಟಾಗಿ ಪೂಜೆ ಮಾಡ್ತೀವೋ ಹಾಗೆ ದೇವರು ಕೂಡ ನಮ್ಮ ಸುತ್ತಮುತ್ತ ಅಂದರೆ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲನೂ ಕೂಡ ನೀಟಾಗಿಟ್ಟಿರ್ತಾನೆ. ಇಲ್ಲ ಅಂತಂದರೆ ನೀವೊಬ್ಬರು ನೀಟಾದರೆ ಸುತ್ತ ಇರೋರೆಲ್ಲ ನೀಟ್ ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಕಿರಿಕಿರಿ ಆಗುತ್ತಲ್ವಾ. ಅದಕ್ಕೆ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ನಾವು ಒಳ್ಳೆ ಹೂವಿಂದ ಗೌರಿನ ಪೂಜೆ ಮಾಡಬೇಕು. ಮತ್ತು ಗೌರಿ ದೇವಿನ ಮೌನವಾಗಿ ಪೂಜೆ ಮಾಡಬೇಕು. ವಿಶೇಷ ಏನು ಮಾಡ್ತಾರೆ ಅಂದರೆ, ಕೆಲವು ಹುಡುಗಿಯರು ಗೌರಿ ಪೂಜೆ ಮಾಡ್ಬೇಕಾದ್ರೆ ಮಾತಾಡ್ತಾ ಇರ್ತಾರೆ. ಯಾವತ್ತೂ ಮಾತಾಡಿಕೊಂಡು ಪೂಜೆ ಮಾಡಬಾರ್ದು. ಮೌನ ಗೌರಿ, ಮೌನವಾಗಿ ಮಾತಾಡೋದಕ್ಕೆ ಪೂಜೆ ಮಾಡಬೇಕು. ಮತ್ತು ಲಕ್ಷ್ಮೀ ಶೋಭಾನ ಹೇಳ್ಕೊಳ್ತಾ ಪೂಜೆ ಮಾಡಬೇಕು. ಮತ್ತು ನಿಮ್ಗೇನು ದೇವ್ರ ನಾಮ ಬರುತ್ತೆ ಅದನ್ನು ಹೇಳ್ತಾ ಪೂಜೆ ಮಾಡಬೇಕು. ಈ ಥರ ಪ್ರತಿಯೊಬ್ಬರು ಹೆಣ್ಮಕ್ಳು ಪೂಜೆ ಮಾಡಿದ್ರೆ, ಗೊತ್ತಾಯ್ತಾ, ಡಿವೋರ್ಸ್ ಕೇಸ್ ಇಲ್ಲ, ಮತ್ತು ಗಂಡ ಹೆಂಡತಿ ಜಗಳ ಇಲ್ಲ, ಮತ್ತು ಇನ್ಯಾವುದೇ ರೀತಿ ಗಂಡ ಹೆಂಡತಿ ಸಂಬಂಧಪಟ್ಟದ್ದು ತೊಂದರೆಗಳು ಇರಲ್ಲ. ಗೊತ್ತಾಯ್ತಾ? ಮಾಡ್ತೀರಲ್ವ? ಯಾರ್ಯಾರ ಮನೇಲಿ ಗೊತ್ತಿಲ್ದಿರೋರು ಹೆಣ್ಮಕ್ಳಿದಾರೋ ಅವ್ರಿಗೆ ನೀವು ಮದುವೆ ಮನೇಲಿ ತಾಯಿ ತಂದೆ ಇಬ್ಬರು ಜವಾಬ್ದಾರಿ ಇದೆ. ನೀವು ನಿಂತು ಚೆನ್ನಾಗಿ ಪೂಜೆ ಮಾಡಿಸ್ಬೇಕು. ಮಾಡ್ತೀರಲ್ವ? ನನ್ನ ಮದುವೆ ಕರಿತೀರಾ? ನೀವು ಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಆಶ್ಚರ್ಯ ಗೊತ್ತಾಗತ್ತೆ. ಏನು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳ್ತೀರಾ? ಹರೇ ಶ್ರೀನಿವಾಸ, ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಕೃಷ್ಣನ ಆಶೀರ್ವಾದದಿಂದ ಒಂದು ಮದುವೆ ಮನೆಯಲ್ಲಿ ಗೌರಿ ಪೂಜೆಗೆ ಅಲಂಕಾರ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೌರಿ ಪೂಜೆನ. ನಿಮಗೆ ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ, ಜನ್ಮ ಜನ್ಮಕ್ಕೂ ಮುತ್ತೈದೆತನ ಮತ್ತು
ನಿಮಗೆ ತಾಳಿ ಕಟ್ತಾರಲ್ಲ ತುಂಬ ಚೆನ್ನಾಗಿ ಎಲ್ಲ ವಿಧದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡಿ, ನೋಡ್ತಾ ಇದ್ದೀರಾ ಅಲ್ವಾ, ಎಂಥ ಅವಕಾಶ, ಎಷ್ಟು ಜನ್ಮದ ಪುಣ್ಯ. ಕೇಳಿದ್ರು ಕೂಡ ಇಂಥ ಜನ್ಮದ ಪುಣ್ಯ ಸಿಗಲ್ಲ. ನಾನು ಹಿರಿಯರ ಆಶೀರ್ವಾದದಿಂದ ಇಷ್ಟು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ. ನೋಡ್ತಾ ಇದ್ದೀರಲ್ವಾ, ಒಂದು 4 ಗಂಟೆ ಅಂತ ನಾನು ಇದನ್ನು ಬೆಳಗಿನ ಜಾವ 4 ಗಂಟೆಯಿಂದ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ನೀವನ್ನ ಕೈ ಜೋಡಿಸಿ ನಮಸ್ಕಾರ ಮಾಡಿ ಗೌರಿ ದೇವಿನ ಕೇಳ್ಕೊಳ್ಳಿ, ಸರಿನಾ? ಮತ್ತು ಇನ್ನೊಂದು ಹೇಳ, ಇದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ತಂದೆ ತಾಯಿಗೂ ಗೊತ್ತಿರಲಿ. ನೋಡಿ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ಹೆಣ್ಮಕ್ಳು ಪೂಜೆ ಮಾಡ್ಬೇಕಾದ್ರೆ ಸಂಪಿಗೆ ಹೂವು, ಜಾಜಿ ಹೂವು ನಾನು ತೋರಿಸ್ತೀನಿ. ನೋಡಿ ನೋಡಿ, ಎಲ್ಲದಕ್ಕೂ ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಜಾಜಿ ಹೂವು ಮತ್ತು ಈ ಥರ ಒಳ್ಳೊಳ್ಳೆ ಹೂವು, ಪಾರಿಜಾತ ಹೂವು, ಇದೆಲ್ಲ ಚೆನ್ನಾಗಿ ನಾವು ಜೀವನದಲ್ಲಿ ಮೊದಲನೇ ಫಸ್ಟ್ ಟೈಮು ನಾವು ಗೌರಿ ಪೂಜೆ ಮಾಡೋಕ್ಕೆ ಶುರು ಮಾಡೋದು. ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ. ನಾವು ಜೀವನದಲ್ಲಿ ಒಂದ್ಸತಿ ಗೌರಿ ಪೂಜೆನ ಭಕ್ತಿಯಿಂದ ಒಳ್ಳೆ ಪರಿಮಳಯುಕ್ತವಾದ ಹೂಗಳಿಂದ ಪೂಜೆ ಮಾಡಿದ್ರೆ ನಮ್ಮ ಜೀವನವಿಡೀ ಮುತ್ತೈದೆತನದ ಜೊತೆಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ. ಗೊತ್ತಾಯ್ತಾ? ಇದು ಸತ್ಯ. ಇದು ಅದಕ್ಕೆ ನಾವು ಯಾವಾಗಲೂ ಗೌರಿ ಪೂಜೆ ಮಾಡಬೇಕಾದ್ರೆ ಒಳ್ಳೆ ಮಲ್ಲಿಗೆ ಹೂವು ಪೂಜೆ ಮಾಡಬೇಕು. ವಾಸನೆ ಇಲ್ಲದ್ದು ನಾವು ಪೂಜೆ ಮಾಡಬಾರ್ದು. ಒಳ್ಳೆ ಪರಿಮಳ ಇರೋದು ನಾವು ಪೂಜೆ ಮಾಡಬೇಕು. ಜನ್ಮ ಜನ್ಮಕ್ಕೂ ಮುತ್ತೈದೆತನ ಗಟ್ಟಿ. ಇದು ನೋಡಿ, ಗಂಟೆ ಶಬ್ದ ಕೇಳಿಸ್ತಾ ಇದೆ, ಸತ್ಯ ಮಾತು ಇದು. ಇದು ಯಾರ್ಯಾರೋ ಹೇಳಿದ್ದಲ್ಲ, ಇದು ಗೊತ್ತಾಯ್ತಾ? ಮತ್ತೊಂದು ಕೈಯಿಂದ ಬರಗಾಲ ತುಂಬಿಲ್ಲದಾನಂದ ಸಂತೋಷ ಉಳಿಸುವ ಹಿಂದಿದೆ ನಮ್ಮ ಸಲಹಾರಿ. ಕಾಂಚಿದ ಮೌಲ್ಯ ತಿಂಗಳಿಗಳು ನೈವ ಕಾಲಂದು ಬೇಲಕೆನಲು ನಡೆಸುವ ಲಕ್ಷ್ಮೀ ಚಿನ್ನದ ಬಣ್ಣಗಳ ಚಕ್ರೆ ಮಹಾಲಕ್ಷ್ಮಿ ಧರಿಸಿದಳೆ. ಜೀವನ ಕೊಂದಪ್ಪ ಬಳಗಿಡು ಮಾಂಗಲ್ಯ ತೋಳಿ ಕುಡಿ ಮೇಲೆ ಮಾವಾಹಯಾಮಿ ರುದ್ರಾಯ ರುದ್ರಂ ಮಾವಾಹಯಾಮಿ ಮಾಂಗಲ್ಯ ದೇವತಾಭ್ಯೋರ್ಮ ಲಕ್ಷ್ಮೀನಾರಾಯಣ ಮಾಂಬಸೋ ಅವಾಯುಷಿ ಆವಾಹಯಾಮಿ. ಕಲ್ಯಾಣಾಯ ಕಮದಾತ ಪ್ರದಾಯ ಶ್ರೀಮದ್ರಂಗನಾಥಾಯ ಶ್ರೀನಿವಾಸಾಯ ತೇ ನಮಃ. ತೋಳಿ ಮಂಗಲ ತೋಳಿ ಕೊಡಮ್ಮ ಮಾಂಗಲ್ಯ ಕೆಳಗಡೆ ಬರಬೇಕು. ಫೋನ್ ಮಾಡ್ತೀನಿ. ಹೇಳ್ಕೊ 3 ಗಂಟೆ ಹಾಕಿ ಹೇಳಿ, ಶೋಭಾನ್ ಹೇಳಿ. ಎಲ್ಲಿದ್ದಾನೆ? ನೀನು ಬಾರಿಸ್ಬೇಕಷ್ಟೇ. ಈಗ ನಾವೇ ಬಾರಿಸ್ಕೋಬೇಕು. ಬರ್ಲಿ, ನಾಳೆ ಬರ್ಲಿ. ಆಯ್ತಾ?
ಪೂಜೆ ಮಾಡ್ತಾ ಇರೋದು ನೋಡಿ. ನಮ್ಮ ತಂದೆ ತಾಯಿ ಎಲ್ಲ ಹೂಗಳು ಪರಿಮಳ ಇರುವಂಥ ಹೂ ತೊಗೊಂಬಂದು ಕೊಟ್ಟಿದ್ದಾರೆ. ಲಕ್ಷ್ಮೀ ಶೋಭಾನೂ ನಾನು ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಗೌರಿ ಪೂಜೆ ಆದಮೇಲೆ ಸೋದ್ರ ಮಾವ ಮದುವೆ ಮಂಟಪಕ್ಕೆ ಹುಡುಗಿನ ಕರ್ಕೊಂಬರ್ತಾ ಇರೋ ದೃಶ್ಯ ಇದು. ತಾಳಿ ಕಟ್ತಾ ಇರೋದು. ಅವ್ರ ಪೂಜೆ ಮುಗಿಸ್ಕೊಂಡು ಇದು ತೆಗೆಸ್ಕೊಂಡಿರೋದು ಫೋಟೋ. ಇದು ರಿಸೆಪ್ಷನ್ ಫೋಟೋ. ನೀವೆಲ್ಲರೂ ಕೂಡ ನನಗೆ ಇಷ್ಟಪಟ್ಟು ಕಮೆಂಟ್ಸಲ್ಲಿ ಹಾಕಿದ್ರೆ ನನ್ನ ಮದುವೆದು ಒಂದೊಂದು ಫೋಟೋಸು ತೋರಿಸಿ ಏನೇನು ವಿಷಯ ಅಂತ ನಾನು ಹೇಳ್ತೀನಿ. ಒಂದು ಹಂಚ್ಕೊಳ್ಳೋಕ್ಕೆ ನನಗೊಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಆದರೆ ನೀವೆಲ್ಲರೂ ನನಗೆ ಕಮೆಂಟ್ಸಲ್ಲಿ ಹಾಕಬೇಕು, ಸರಿನಾ? ಹರೇ ಶ್ರೀನಿವಾಸ.